ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹಲ್ಲಿದ್ದವ್ರಿಗೆ ಕಡಲಿ ಇಲ್ಲ, ಕಡಲಿ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನುವಂಗಾಯ್ತು ಪರಿಸ್ಥಿತಿ. ಸಚಿವ ಸಂಪುಟದ ಮೊದಲನೇ ಹಂತದಾಗೆ ಒಂದಿಷ್ಟು ಮಂದಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ, ಬೇಜಾರು. ಮತ್ತೊಂದಷ್ಟು ಮಂದಿಗೆ ಮಂತ್ರಿಗಿರಿ ಸಿಕ್ಕಿದ್ರೂ ತಮಗ ಬೇಕಾದ ಖಾತೆ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ. ನೋಡ್ರಿ, ಇದು ಬರೇ ಅಧಿಕಾರದ ವ್ಯಾಮೋಹ ಅಷ್ಟೇ ಅಲ್ರಿ, ಮತ್ತ ಖಾತೆ ಮೇಲಿನ ಪ್ರೀತಿ ಎಷ್ಟೈತಿ ನೋಡ್ರಪ್ಪ. ರಾಮಲಿಂಗಾರೆಡ್ಡಿ ಅವರ ಹೇಳ್ತಾರ, ಎರಡೆರಡು ಸಲ ತಾವೇ ಕರೆದು ನಿಮಗ್ ಮಂತ್ರಿ ಸ್ಥಾನ ಕೊಟ್ಟು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ. ಈ ಖಾತೆ ಈಗ ಕೃಷ್ಣ ಭೈರೇಗೌಡ ಅವ್ರಿಗೆ ಕೊಟ್ಟಾರ. ಸಿದ್ದರಾಮಯ್ಯ ಸಂಪುಟದಾಗ ಸಾರಿಗೆ ಮಂತ್ರಿ ಆಗಿದ್ದೆ, ಈಗ ಜಲಸಂಪನ್ಮೂಲ ಖಾತೆ ಕೊಟ್ಟಾರ. ಈ ಖಾತೆ ನನಗಿಷ್ಟ ಇಲ್ಲ, ಮನಸ್ಸಾಕ್ಷಿ ವಿರುದ್ಧ ನನಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆನೇ ಕೊಟ್ಟು ಬಿಡುದಾ? ಮಾಧ್ಯಮದ ಬಂಧುಗಳೇ, ಇವತ್ತು ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSV ಸೇರಿಕೊಂಡೆ. ಆದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSVಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೆ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪಲಿಯವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೀನಿ. ಮೊದಲನೇ ಸಲ ವೀರಪ್ಪಲಿಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನೂ ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರ್ತಿ ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತೆ ಬನ್ನಿ ಅಂದರು. ಕನ್ನಿಂಗ್ಹ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು. ಅದರ ಹಿಂದಿನ ದಿನಾನೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ
ರೆಕಮೆಂಡೇಶನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣಂರಾಜು ಅವರಿಗೆ. ಆಮೇಲೆ ಕೃಷ್ಣಂರಾಜು ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಸಾರಿಗೆ ನೌಕರರ ಶಾಪ ತಟ್ಟಿರ್ತೈತಿ ಬಿಡ್ರಿ. ಹಂಗ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಬಿಡ್ರಲಿಕ್ಕತ್ತಾರ ಮಂದಿ. ಸಾರಿಗೆ ಇಲಾಖೆದಾಗಿನ ಅವ್ಯವಸ್ಥೆಯನ್ನು 1 2 ಕೆಟ್ಟಿರೋ ಬಸ್ಸುಗಳು, ಸಾರಿಗೆ ನೌಕರರಿಗೆ ಸರಿಯಾದ ಟೈಮಿಗೆ ಪಗಾರ ಕೊಡ್ಲಿಲ್ಲ, 108 ಸಮಸ್ಯೆಗಳು. ಆಯ್ತು ಬಿಡ್ರಿ. ಇನ್ನು KH ಮುನಿಯಪ್ಪ ಅವ್ರನ್ನು ಅಸಮಾಧಾನ ಹೊರಗೆ ಹಾಕ್ಲಿಕ್ಕತ್ತಾರ. ಅನುಭವಕ್ಕಿಲ್ಲಿ ಬೆಲೆನೇ ಇಲ್ಲ, ಸೀನಿಯಾರಿಟಿ ಪ್ರಕಾರ ಖಾತೆ ಹಂಚಿಕೆ ಆಗಿಲ್ಲ, ಪ್ರೋಟೋಕಾಲ್ ಪರಿಗಣಿಸಿಲ್ಲ ಅಂತ ಹೇಳಿಕತ್ತಾರ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಅಲ್ಲ, ಹಿಂಗೆ ಒಬ್ಬೊಬ್ಬರಾಗಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರೆಲ್ಲ ತಮಗ್ ಬೇಕಾದ ಖಾತೆ ಸಿಕ್ಕಿಲ್ಲ ಅಂತ ಹೇಳಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಕೊಂತ ಹೋದ್ರ ಪಾಪ ಹೊಸ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ಹೆಂಗ್ ನಿಭಾಯಿಸ್ಬೇಕನ್ನೋ ಟೆನ್ಷನ್ ಶುರು ಆಗುದಿಲ್ಲ ಏನ್ ಹೇಳ್ರಿ? ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಇರಬಹುದು ಅಂತ ಗೆಸ್ ಮಾಡ್ರಿ ನೋಡೋಣ. ದುಶ್ಮನ್ ಕಹಾ ಹೇ ಅಂದ್ರ ಬಗಲ್ ಮೆ ಹೇ ಅನ್ನೋ ಮಾತು ಖರೇನೆ ಅದ ಬಿಡ್ರಿ, ಸುಮ್ಮನೆ ಹೇಳಿಲ್ಲ. ಮುಂದಿನಿಂದ ಆರಾಮಾಗಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹಿಂದೆ ಸರಿದಿದ್ದಾಯ್ತು. ಆದ್ರೆ ಹಿಂದಿನ ಬಾಗಿಲಿನಿಂದ ಈ ಹಿರಿಯ ನಾಯಕರಿಗೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಕುಮ್ಮಕ್ ಕೊಡ್ಲಿಕ್ಕತ್ತಾರ ಸಿದ್ದರಾಮಯ್ಯನವರು. ನನಗ ಆಶ್ಚರ್ಯ ಏನಂದ್ರ ಕುಂತಲ್ಲೆಲ್ಲ ನಿದ್ದೆ ಮಾಡ್ಕೊಂತಾನೆ ಇಷ್ಟು ಪ್ಲಾನ್ ಮಾಡ್ಯಾರಲ್ಲ. ಇನ್ ಯಾವಾಗ್ಲೂ ಜಾಗೃತರಾಗಿ ಎಚ್ಚರವಾಗಿದ್ರೆ ಇನ್ನೆಷ್ಟು ಮಸ್ಲತ್ ಮಾಡ್ತಿದ್ರಂತಿ. ನಾನು ಬ್ಯಾಕ್ ಎಂಡ್ನಾಗ ಅವ್ರ ಪ್ಲಾನ್ಗಳೆಲ್ಲ ವರ್ಕೌಟ್ ಆಗ್ಲಿಕ್ಕತ್ತವ. ಹಿಂಗಾಗಿ ಸಿದ್ದರಾಮಯ್ಯನವರು ಆರಾಮಾಗಿ ಜಿಮ್ನ್ಯಾಗ ವರ್ಕೌಟ್ ಮಾಡ್ಲಿಕ್ಕತ್ತಾರ. ಖರೆ ಹೇಳ್ಬೇಕಂದ್ರ DK ಸಾಹೇಬ್ರ ಮೊದಲನೇ ದಿನದ ಮಾತು ಕೇಳಿ ವಾರೆವಾ ಏನ್ ಆತ್ಮವಿಶ್ವಾಸ, ಅಗದಿ ವೆಲ್ ಪ್ರಿಪೇರ್ಡ್ ಆಗಿ ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ತಮ್ಮ ರಾಜಕೀಯ ಅನುಭವದಾಗ ಉಳಿದೆಲ್ಲ CMಗಳನ್ನ ನೋಡಿ ಏನು ಮಾಡ್ಬೇಕು, ಹೆಂಗಿರಬಾರ್ದು ಅನ್ನೋದನ್ನೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಬಂದಾರಂತ ಅನ್ಸಿದ್ದಂತೂ ಖರೆ ನೋಡ್ರಿ. ಯಾಕಂದ್ರ ನಾ ಮಾತಾಡೋ ಮುಂದೆ ನೀವೆಲ್ಲ ಕಿರ್ಚಾಡಿ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಅಂದಿದ್ದಾಗಿರಬಹುದು, ಅಥವಾ CM ಆದ್ರೂ ನಾ ಈ KPCC ಕಚೇರಿ ಬಿಡು ಗಿರಾಕಿನೇ ಅಲ್ಲ ಅಂತ ಅಂದಿದ್ದಾಗಿರಬಹುದು. ಅಗದಿ ಕಾನ್ಫಿಡೆಂಟ್ CM ಅಂತ ಅನಿಸ್ಕೊಂಡಿದ್ದಂತೂ ಖರೆ ನೋಡ್ರಿ. ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿನಲ್ಲಿ ಬಿಡೋನಲ್ಲ ನಾನು. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದಾರಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಗಂಟೆ ಎಷ್ಟಾಯ್ತು? 7 ಗಂಟೆಯಿಂದ ಕೂತಿದ್ದೀರಿ. ಒಂದ್ ನಿಮಿಷ ನೋಡ್ರಿ, ಯಾರು ಕಿರಿಸೋದ್ ನಿಲ್ಸಿ ಸಾಕು. ಲೈವ್ಗಳು ಆಗ್ತಾ ಇರ್ತದೆ,
ನನ್ನ ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ಏನ್ ಮಾತಾಡ್ತೀನಿ, ಏನ್ ವಿಚಾರ, ರಾಜ್ಯದ ಜನತೆಗೆ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀನಿ, ಇದು ಇಂಪಾರ್ಟೆಂಟ್. ನಡಿ ಕೆಳಗಡೆ ಸೈಡ್ ಬನ್ನಿ, ಅವ್ರು ಕಾಡ್ಲಿ. ಮತ್ತ ಬೇಕು ಅಂತಾನೆ ಹಿರಿಯ ನಾಯಕರೆಲ್ಲ ತಾವೇ ಹಿಂದ್ ಸರದ್ ಬಿಡ್ಲಿ ಅಂತ ಹೇಳಿ DK ಶಿ ಅವ್ರ ಈ ತರ ಪ್ಲಾನ್ ಏನ್ ಮಾಡಿದ್ರ, ಅವ್ರಿಗೆ ಬೇಡಾದ ಖಾತೆ ಕೊಟ್ಟು ವಯಸ್ಸಾದವರೆಲ್ಲ ಹಿಂದ್ ಸರಿದ್ರ ಯುವ ನಾಯಕರಿಗೆ ಅವಕಾಶ ಕೊಟ್ಟು ಯಂಗ್ ಸರ್ಕಾರ ರಚನೆ ಮಾಡಬಹುದು ಅಂತ ಅನ್ಕೊಂಡ್ರ? ಅಯ್ಯೋ, ಈ ರಾಜಕೀಯ ಲೆಕ್ಕಾಚಾರ ನನ್ ತಲೆಗೆ ಹತ್ತುದಿಲ್ರಪ್ಪ. ಎಲ್ಲಾ ದೊಡ್ಡ ಮಂದಿ ವಿಚಾರ, ಒಳಗೊಳಗೆ ಏನೇನ್ ಲೆಕ್ಕಾಚಾರ ನಡೀತೈತೆ ಗೊತ್ತಿಲ್ಲ. ಹೌದು, ಮತ್ತೆ ಎಲ್ಲರೂ DK ಶಿ ಸಾಹೇಬ್ರಿಗೆ ಟೆನ್ಷನ್ ಕೊಡೋರೇ ಅದಾರ ಏನಂತ ಕೇಳಬೇಡ್ರಿ. ಎಲ್ಲರಿಗೂ ಖಾತೆ ಹಂಚಿಕೆ ಅಸಮಾಧಾನನೇ ಅದಂತ ಕೇಳಕ್ ಹೋಗ್ಬೇಡ್ರಿ. ನೀವು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರ್ರಪ್ಪ. UT ಖಾದರ್ ಅವ್ರನ್ನ ನೋಡ್ರಿ, ಆರೋಗ್ಯ ಇಲಾಖೆ ಕೊಟ್ಟ ಕೂಡ್ಲೆ ಕಾರ್ಯ ಪ್ರವೃತ್ತರಾಗಿ ಸರ್ಕಾರಿ ದವಾಖಾನೆಗಳಿಗೆ ವಿಸಿಟ್ ಶುರು ಹಚ್ಕೊಂಡೇ ಬಿಟ್ರು. ಇದು ಲೇಬರ್ ವಾರ್ಡ್. ಯಾವುದು? ಬ್ಯಾಂಗ್ಳೂರು. ಯಾರು ಪೇಷಂಟ್ ಯಾರು? ಯಾಕೆ ಕೂತ್ಕೊಂಡಿದ್ರಿ? ಯಾಕೆ ನಾನ್ಸ್ ವಾಟ್ ಇಸ್ ದಿಸ್? ಏನ್ರಿ? She is a patient. Witness. She is coming sitting down. And she is coming down for 1 hour. ಆಯ್ತಾ, ಮಾರ್ನಿಂಗ್ ನೋಡಿ ಮಲಗಿಸ್ಬೇಕು. ನೀವು ಕೂರಿಸಿದ್ರೆ ಆಗ್ತದ? ಖರೆ ಹೇಳ್ತೀನಿ, ಇಷ್ಟ ದಿನ ಆರೋಗ್ಯ ಇಲಾಖೆನೆ ಅನಾರೋಗ್ಯದಿಂದ ಬಳಲಿಕತ್ತಿತ್ತು. ಇನ್ನರೇ ಆರೋಗ್ಯ ಇಲಾಖೆ ಸುಧಾರಿಸ್ಲಿ ಅಂತ ಕೇಳ್ಕೊಂಡ್ರಪ್ಪ. ಈ ಪಶ್ಚಿಮ ಬಂಗಾಳದಾಗ ತತ್ತಿ ಹೊಡೆದು ಪ್ರತಿಭಟನೆ ಮಾಡೋದು ಫುಲ್ ಟ್ರೆಂಡಿಂಗ್ನಾಗ ಐತ್ ನೋಡ್ರಿ. ಮೊಟ್ಟೆ ಹೊಡೆದು ಪ್ರತಿಭಟನೆ ಮಾಡೋದು ಎಲ್ಲಿ ನೋಡಿದ್ರು ಅದ ಸೀನ್ಗಳೇ ಕಾಣ್ಲಿಕ್ಕತ್ತಾವ. ಜಾರ್ಗ್ರಾಮ್ನ TMC ಕೌನ್ಸಿಲರ್ ಮ್ಯಾಲ ಸಿಕ್ಕಾಪಟ್ಟೆ ತತ್ತಿಗಳಿಂದ ಹೊಡೆದು ಹಲ್ಲೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಾರ. ಏನೇ ಇರ್ಲಿ, ಟ್ರೆಂಡ್ನಾಗ ಇರ್ಲಿ, ಆದ್ರ ಪಶ್ಚಿಮ ಬಂಗಾಳದಾಗ ಈಗ ತತ್ತಿ ಮಾರ್ಕೆಟ್ ಜೋರಾಗಿ ನಡೆದಂತ, ಸಿಕ್ಕಾಪಟ್ಟೆ ಸೇಲ್ ಆಗ್ಲಿಕತ್ತವಂತ. TMC ಹುಡುಗರ್ಗಂತ ಕೇಳ್ಬೇಡ್ರಿ ನೀವು, ಫ್ರೀ ಪ್ರೋಟೀನ್ ದಿನ ಸಿಗ್ಲಿಕತ್ತದಂತ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.